ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕ್ ಇನ್ ಟೌನ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನು ಬೇಗ ತಲುಪುತ್ತೆ. ಮಿಲ್ಕಿ ಬ್ಯೂಟಿ ಸಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸ್ಕ್ರೀನ್ ಮೇಲೆ ಸಮಂತ ಸೊಂಟ ಬಳಕಿಸೋದನ್ನ ನೋಡ್ತಾ ಇದ್ರೆ ಅಭಿಮಾನಿಗಳ ಎದೆ ಜಲ್ ಅಂತ ಇತ್ತು. ಒಂದು ಸ್ಮೈಲ್ ಬಿಸಾಕಿದ್ರೆ ಸಾಕು, ಥಿಯೇಟರ್ಗೆ ಬಂದಂತಹ ಪ್ರೇಕ್ಷಕರು ಸಿನಿಮಾ ಸೂಪರ್ ಅಂತ ವಾಪಸ್ ಥಿಯೇಟರಿಂದ ಹೊರಗೆ ಬರ್ತಾ ಇದ್ರು. ಅಷ್ಟರ ಮಟ್ಟಿಗೆ ತನ್ನ ಸೌಂದರ್ಯ ಮತ್ತೆ ಅಭಿನಯದ ಮೂಲಕ ನೋಡುಗರನ್ನ ಮೋಡಿ ಮಾಡಿದ್ದ ನಟಿ ಅಂತ ಹೇಳಿದ್ರೆ ಅದು ಸಮಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಂತ ಸಿನಿಮಾ ವಿಚಾರಕ್ಕಿಂತ ಹೆಚ್ಚು ಅವರ ವೈಯಕ್ತಿಕ ವಿಚಾರಗಳಿಗೆ ಸುದ್ದಿಯಾಗ್ತಿದ್ದಾರೆ. ಸಮಂತ ವಿಚ್ಛೇದನ ಆಯಿತು. ಅದಾದ ನಂತರ ಸಾಕಷ್ಟು ಸುದ್ದಿಯಲ್ಲಿದ್ರು. ಅವರ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಸಂಸಾರ ಮುರಿದು ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ನಂತರ ಈಗ ಮತ್ತೆ ಅವರ ಆರೋಗ್ಯದ ವಿಚಾರಕ್ಕಾಗಿ ಸುದ್ದಿಯಲ್ಲಿದ್ದಾರೆ. ಹೌದು, ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರ ತರಿಸುವಂತಹ ವಿಚಾರ. ಸಮಂತ ಅವರ ಆರೋಗ್ಯ ಸರಿಯಾಗಿಲ್ಲ. ಸಮಂತ ಒಂದು ರೀತಿಯಾದಂತಹ ವಿಚಿತ್ರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇದನ್ನ ಯಾರೋ ಹೇಳಿದ್ದಲ್ಲ, ಸ್ವತಃ ಸಮಂತ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡೋದರ ಮೂಲಕ ಕೆಲ ತಿಂಗಳುಗಳ ಹಿಂದೆ ಅವರ ಫಾಲೋವರ್ಸ್ ಮತ್ತೆ ಅಭಿಮಾನಿಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಹೌದು, ಮೇಯೋಸಿಟಿಸ್ ಅನ್ನುವಂತಹ ವಿಚಿತ್ರ ಕಾಯಿಲೆ ಒಂದರಿಂದ ಸಮಂತ ಬಳಲ್ತಾ ಇದ್ದಾರೆ. ಹೀಗಾಗಿನೇ ಅವರು ಯಶೋಧ ಸಿನಿಮಾದ ಟ್ರೇಲರ್ ಮತ್ತೆ ಪ್ರಮೋಷನ್ ಇವೆಂಟ್ಗಳಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಬದಲಾಗಿ ಆಸ್ಪತ್ರೆಯೊಂದರ ಕೋಣೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಫೋಟೋ ಹಾಕೊಂಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅದರ ಜೊತೆಗೆ ಒಂದಷ್ಟು ಭಾವನಾತ್ಮಕ ಸಾಲುಗಳನ್ನು ಬರೆದುಕೊಂಡಿದ್ದಾರೆ. ಸಿನಿಮಾದ ಟ್ರೇಲರ್ಗೆ ನೀವು ತೋರಿಸಿರುವಂತಹ ರೆಸ್ಪಾನ್ಸ್ಗೆ ನನಗೆ ತುಂಬಾ ಖುಷಿಯಾಗಿದೆ. ನಿಮಗೆ ನಾನು ಚಿರಋಣಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ವಿಶ್ವಾಸ ಹೀಗೆ ಇರಲಿ. ನಾನು ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ. ಅದರಿಂದ ಸರಿ ಹೋಗಬೇಕು ಅಂದ್ರೆ ನಾನು ಅಂದುಕೊಂಡಿದ್ದಕ್ಕಿಂತನೂ ಹೆಚ್ಚು ಸಮಯ ಬೇಕು ಅನ್ನೋದು ಈಗ ವೈದ್ಯರ ಮೂಲಕ ನನಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ನಿಮ್ಮ ಆಶೀರ್ವಾದ, ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಭಾವನಾತ್ಮಕವಾಗಿ ಬರ್ಕೊಂಡಿದ್ದಾರೆ. ಹಾಗಿದ್ರೆ ಸಮಂತರನ್ನ ಕಾಡ್ತಾ ಇರೋ ಆ ವಿಚಿತ್ರ ಸಮಸ್ಯೆ ಯಾವುದು? ಎಷ್ಟು ಅಂದವಾಗಿ ಮುದ್ದಾಗಿದ್ದಂತ ಹುಡುಗಿ, ಮುದ್ದಾದ ಹಳ್ಳಿ ಹುಡುಗಿಯ ಮುಗ್ಧತೆಯ ಪಾತ್ರಕ್ಕೂ ಸೈ, ಹಾಟ್ ಹಾಟ್ ಅನಿಸುವಂತಹ ಐಟಮ್ ಸಾಂಗ್ಗಳಲ್ಲಿ ಮೈ ಬಳುಕಿಸೋಕು ಸೈ ಅಂತ ಇದ್ದಂತಹ ಹುಣ್ಣಿಮೆಯ ಚೆಲುವೆ ಸಮಂತ ಅವರ ಬದುಕಲ್ಲಿ ಇಂಥದ್ದೊಂದು ವಿಚಿತ್ರವಾದ ಕಾಯಿಲೆ ಬರುತ್ತೆ ಅಂತ ಯಾರು ನಿರೀಕ್ಷಿಸಿದ್ರು ಹೇಳಿ? ಮೇಯೋಸಿಟಿಸ್ ಅಂದ್ರೆ ಅದು 1,00,000 ಜನರಲ್ಲಿ, ಅಬ್ಬಬ್ಬ ಅಂದ್ರೆ 4ರಿಂದ 20 ಜನಕ್ಕೆ ಬರಬಹುದಾದಂತಹ ಅಪರೂಪವಾದ ವಿಚಿತ್ರವಾದ ಕಾಯಿಲೆ. ಈ ಕಾಯಿಲೆ ಬಂದ್ರೆ ಏನಾಗುತ್ತೆ ಹಾಗಿದ್ರೆ? ಈ ಕಾಯಿಲೆ ಪ್ರಾಣ ತೆಗೆದು ಬಿಡುತ್ತೆ ಅಂತಲ್ಲ, ಆದ್ರೆ ನಿಷ್ಕ್ರಿಯರನ್ನಾಗಿ ಮಾಡಿಬಿಡುತ್ತೆ. ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಮಾಡಿಬಿಡುತ್ತೆ. ಅದೇ ಕಾರಣಕ್ಕಾಗಿನೇ ಈಗ ಸಮಂತ ಒಂದಷ್ಟು ವೆಬ್ ಸೀರೀಸ್ಗಳಿಂದ ಹೊರ ಬರ್ತಾ ಇದ್ದಾರೆ, ಒಂದಷ್ಟು ಸಿನಿಮಾಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಈ ಕಾಯಿಲೆ ಹೀಗೆ ಮುಂದುವರಿತಾ ಹೋದ್ರೆ ಇನ್ನು ಸಿನಿಮಾಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ ಸಮಂತರನ್ನ ನೋಡ್ಲಿಕ್ಕೆ ಸಾಧ್ಯನಾ ಇಲ್ವಾ ಅನ್ನೋ ಆತಂಕ ಅಭಿಮಾನಿಗಳನ್ನ ಕಾಡ್ತಾ ಇರೋದು. ಈ ಮೇಯೋಸಿಟಿಸ್ ಯಾವ ರೀತಿ ಕಾಯಿಲೆ ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಜಾಯಿಂಟ್ ಪೇನ್ ಶುರುವಾಗುತ್ತೆ. ಕೈ ಭಾಗದಲ್ಲಿ, ಭುಜದ ಭಾಗದಲ್ಲಿ, ಮಂಡಿ ಭಾಗದಲ್ಲಿ ವಿಪರೀತವಾದ ಉರಿತ ಕಾಣಿಸ್ಕೊಳ್ಳೋದು, ಅದರ ಜೊತೆಗೆ ತುಂಬಾ ಊತ ಕಾಣಿಸ್ಕೊಳ್ಳೋದು, ಇಂಥ ಸಮಸ್ಯೆಗಳಾಗುತ್ತೆ. ನಡೆದುಕೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಉರುಳಿ ಬೀಳಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಷ್ಟು ನಿಶ್ಶಕ್ತರಾಗ್ಬಿಡ್ತಾರೆ ಅವ್ರಿಗೆ ಜಾಯಿಂಟ್ ಪೇನ್ಗಳು ಬಂದ ನಂತರ ಅಂದ್ರೆ, ಅರ್ಧ ಲೀಟರ್ನ ಒಂದು ಬಾಟಲ್ನ ಈ ಕಡೆಯಿಂದ ಎತ್ತಿ ಆ ಕಡೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ನೋವು ಸಮಸ್ಯೆ ಅವರನ್ನ ಬಾಧಿಸ್ತಾ ಇರುತ್ತೆ. ಒಂದು ಚೇರ್ ಇದೆ, ನೀವು ಹೋಗಿ ಅಲ್ಲಿ ಕುಳಿತುಕೊಳ್ಬೇಕು, ಆ ಚೇರ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಕುಳಿತುಕೊಳ್ತೀನಿ ಅಂದ್ರೆ ಆ ಖಾಲಿ ಚೇರನ್ನ ಪಕ್ಕಕ್ಕೆ ಸರಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಿರುವಾಗ ನಟನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಶೂಟಿಂಗ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮೈ ಬಳುಕಿಸೋದಕ್ಕೆ ಹೇಗೆ ಸಾಧ್ಯ? ಇಂಥ ಕಾಯಿಲೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ವಿರುದ್ಧನೇ ದಾಳಿ ಮಾಡಿದಾಗ ಈ ಕಾಯಿಲೆ ಬರುತ್ತೆ ಅಂತ ಹೇಳಲಾಗುತ್ತೆ. ಸಾಕಷ್ಟು ಕಾರಣಗಳಿಗೆ ಈ ಕಾಯಿಲೆ ಬರುತ್ತಾದ್ರೂ ನಟಿ ಸಮಂತಾಗೆ ಈಗ ಇಂಥ ಕಾಯಿಲೆ ಬಂದಿರೋದ್ರಿಂದ ಅವರು ಈ ಎಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕಾಗಿ ಸತತ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಇದು ಸರಿ ಹೋಗುತ್ತೆ. ಕೆಲವು ತಿಂಗಳುಗಳ ಸಮಯ ಆಗಬಹುದು ಅಂದ್ಕೊಂಡಿದ್ರು, ಆದ್ರೆ ಈಗ ಅವರೇ ಹಂಚಿಕೊಂಡಿರೋ ಪೋಸ್ಟ್ ಒಂದರ ಪ್ರಕಾರ ಇನ್ನು ಸಮಯ ಬೇಕಾಗುತ್ತೆ, ಅಂದ್ರೆ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಯಶೋಧ ನಂತರ ಯಾವೆಲ್ಲ ವೆಬ್ ಸೀರೀಸ್ ಮತ್ತೆ ಸಿನಿಮಾಗಳಲ್ಲಿ ಸಮಂತ ಕಾಣಿಸ್ಕೊಳ್ಬೇಕಿತ್ತೋ ಬಹುತೇಕ ಅದರಿಂದ ದೂರ ಉಳಿಯೋದೇ ಖಾತ್ರಿಯಾಗಿದೆ. ಮುದ್ದು ಮುಖ, ಅದ್ಭುತವಾದ ಅಭಿನಯ, ಮಂಕಾಗಿಸುವಂತಹ ಮೈಮಾಟದ ಮೂಲಕ ನಮ್ಮೆಲ್ಲರನ್ನೂ ರಂಜಿಸಿದ್ದ ಸಮಂತ ಆದಷ್ಟು ಬೇಗ ಇಂಥದ್ದೊಂದು ವಿಚಿತ್ರ ಕಾಯಿಲೆಯಿಂದ ಗುಣಮುಖರಾಗ್ಲಿ,
ಮತ್ತೆ ಬೆಳ್ಳಿ ಪರದೆಗೆ ಬಂದು ನಮ್ಮನ್ನೆಲ್ಲ ರಂಜಿಸುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.